ಸೊ ಗೈಸ್ ಕ್ಯಾಮ್ರಾ ಎಲ್ಲ ಸೆಟಪ್ ಮಾಡಿದ್ದೀನಿ. ಇದು ಫಿಟ್ ಮಾಡೋಣ ಇವಾಗ. ಒಂದ್ಸತನೂ ಫಿಟ್ ಮಾಡಿಲ್ಲ, ಹೆಂಗೆ ಫಿಟ್ ಮಾಡೋದಂತ ಗೊತ್ತಿಲ್ಲ ಕರೆಕ್ಟಾಗಿ ಎಕ್ಸಾಕ್ಟಾಗಿ. ನೋಡೋಣ ತೆಗೆದು ನೋಡಿ ಈ ಥರ. ಬಟ್ ಇದು ಹೆಂಗೆ ಕಾಣಿಸುತ್ತೆ ಅಂತ ಗೊತ್ತಿಲ್ಲ, ಆಮೇಲೆ ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ. ಕ್ರಾಸ್ ಆಗ್ತೈತೆ. ಫಿಟ್ಟಿಂಗ್ ಆಯಿತು. ಇದು ನೋಡೋಣ ಇದು ಹೆಂಗೆ ಫಿಟ್ ಮಾಡೋಣ ಅಂತ ಗೊತ್ತಾಗ್ತಾ ಇಲ್ಲ. ಕ್ಯಾಮ್ರಾ ಎತ್ಕೊಳ್ಳೋಣ ಇವಾಗ. ಸೊ ಎಲ್ಲ ಫಿಟ್ ಮಾಡಿದ್ದೀನಿ. ಇದು ಈ ಥರ ಇವಾಗ ಅದಕ್ಕೆ ಹೆಂಗೆ ಫಿಟ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಸೊ ಇದು ಟೈಟ್ ಫಿಟ್ಟಿಂಗ್ ಆಯಿತು. ಇವಾಗ ಇದನ್ನು ಸ್ಟ್ರೈಟ್ ಮಾಡ್ಕೊಳ್ಳೋಣ. ಒಂದ್ಸತಿನೂ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಬಟ್ ಹೆಂಗಂತ ಗೊತ್ತಾಗ್ತಾ ಇಲ್ಲ. ಡಿಸ್ಪ್ಲೇ ಆನ್ ಆಯಿತು. ಇವಾಗ ಇದನ್ನು ಸ್ಟಡಿ ಮಾಡ್ಕೋಬೇಕು. ಬಟ್ ಇದೆಲ್ಲ ಸೈಡ್ಗೆ ಇಡ್ತೀನಿ. ಸೈಡ್ ಹಿಂಗಿದ್ರೆ ಕ್ರಾಸ್ ಕಾಣಿಸ್ತಾ ಇದೆ. ಇದೀನಿ ಮಾಡ್ಲಿದ್ದು. ಫಿಕ್ಸ್ ಆಯಿತು. ಮೈಕ್ ಹಾಕೋಣ ಇವಾಗ. ಬಟ್ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಟ್ರಯಲ್ ಹಾಕೋಣ ಇವಾಗ. ಒಂದು ರೌಂಡ್ ಹಾಕೊಂಡ್ ಬರ್ತೀನಿ. ಕ್ಲಾರಿಟಿ ಹೆಂಗೆ ಬರುತ್ತೆ ಅಂತ ನೋಡೋಣ. ಮೈಕ್ ಹೆಂಗೆ? ಓಕೆ, ಇದು ಫಿಕ್ಸ್ ಆಯಿತು. ಮೈಕ್ ಆನ್ ಮಾಡಿದ್ದೀನಿ. ನೋಡೋಣ ಟ್ರೈ ಮಾಡಿ. ಟೂ ವೀಲರಲ್ಲಿ ಇದೆ ಫಸ್ಟ್ ಟೈಮು ಗೋಪುರ ಫಿಟ್ ಮಾಡಿರೋದು. ಬಟ್ ನಾನು ಆಟೋಗೆಲ್ಲ ಫಿಟ್ ಮಾಡಿದ್ದೀನಿ. ಅದರಲ್ಲೆಲ್ಲ ಮೈಕ್ ಹಾಕಿರಲಿಲ್ಲ. ಬಟ್ ಇದಕ್ಕೆ ಮೈಕ್ ಹಾಕಿದ್ದೀನಿ. ಆ ಮೈಕ್ ಟೆಸ್ಟ್ ಮಾಡೋಣ ಅಂತಲೇ ಮಾಡ್ತಾಯಿದ್ದೀನಿ. ಬಟ್ ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ ಕರೆಕ್ಟಾಗಿ. ಆಚೆ ಹಾಕಿದ್ದೀನಿ, ಟೀ ಶರ್ಟ್ಗೆ ಹಾಕಿದ್ದೀನಿ ಮೈಕು ಕತ್ತತ್ರ. ನಾನು ತಪ್ಪು ಮಾಡಿದೆ. ಮೈಕ್ನ ವೈರ್ಲೆಸ್ ಮೈಕ್ ತೊಗೋಬೇಕಾಗಿತ್ತು. ನಾನು ಕಮ್ಮಿ ಅಂದ್ಬಿಟ್ಟು ಇದನ್ನು ತೊಗೋಬಿಟ್ಟೆ. ಅದಕ್ಕೋಸ್ಕರ ಇವಾಗ ಹಿಂಸೆ, ಇಲ್ಲಾಂದರೆ ಆರಾಮಾಗಿರೋದು. ಬಟ್ ನೋಡೋಣ, ಇದು ಸ್ವಲ್ಪ ದಿನ ಯೂಸ್ ಮಾಡೋಣ, ಆಮೇಲೆ ತಗೊಳ್ಳೋಣ. ಬರೋ ಸಂಡೇ
ಇಶಾ ಫೌಂಡೇಶನ್ಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ ನಾನು ಫ್ರೆಂಡು. ಬಟ್ಟು ಫ್ರೆಂಡದು ಹೊಸದು 2 ವೀಲರು ಯಾವುದು ಸುಜುಕಿಯಲ್ಲಿ ತೊಗೊಂಡಿದ್ದಾನೆ. ಬಟ್ ಅದು ರಿವ್ಯೂ ಹಾಕ್ತೀನಿ ಆವತ್ತು. ರಿವ್ಯೂನು ಆಮೇಲೆ ಇಶಾ ಫೌಂಡೇಶನ್ಗೆ ಹೋಗಿರೋ ವೀಡಿಯೋ ಎಲ್ಲ ಫುಲ್ಲು ಬ್ಲಾಗ್ ಮಾಡ್ತೀನಿ, ಒಂದೇ ಬ್ಲಾಗ್ ಮಾಡ್ತೀನಿ. ಬಟ್ ನನ್ನ ಲೆಕ್ಕ ಬರೋ ಸಂಡೇ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಕರೆಕ್ಟಾಗಿ ವಾಯ್ಸ್ ಕೇಳಿಲ್ಲ ಅಂದರೆ ಸ್ವಲ್ಪ ಬೇಜಾರು ಮಾಡ್ಕೋಬೇಡಿ, ಹಂಗೆ ಕೇಳಿ. ನೆಕ್ಸ್ಟ್ ಟೈಮು ರೆಡಿ ಮಾಡ್ಕೋತೀನಿ ನಾನು ಅದನ್ನು. ಬಟ್ ಹೆಲ್ಮೆಟಿಗೆ ಫಿಕ್ಸ್ ಮಾಡೋಕ್ಕಾಗ್ತಾಯಿಲ್ಲ ಮೈಕು, ಅದರಿಂದ ಹಂಗೆ T-ಶರ್ಟ್ಗೆ ಹಾಕಿದ್ದೀನಿ. ಕಮೆಂಟ್ ಮಾಡಿ ಹೆಂಗೆ ಬರ್ತಾಯಿದೆ ಅಂತ ಮೈಕ್ದು. ಅವ್ನು ಹೇಳ್ದ ಒಟ್ಟಿನಲ್ಲಿ ತೊಗೊಳ್ಳುವಾಗ ವೈರ್ಲೆಸ್ ಮೈಕ್ ತೊಗೊಬಿಡಿ ಸರ್ ಚೆನ್ನಾಗಿರುತ್ತೆ ಅಂತ. ಬಟ್ ನಾನೇ ಅಷ್ಟು ದುಡ್ಡು ಎಂತಕ್ಕೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಅಂದೆ. ಹಳೇ ಗಾಡಿ ಜೀಪ್ ನೋಡಿ ಹೆಂಗೆ ನಿಂತಿದೆ, ತುಂಬ ಇಷ್ಟ ನನಗೆ ಈ ಥರ ಜೀಪ್ ಅಂದರೆ ಗಾಯ್ಸ್. ತೊಗೋಬೇಕು ಜೀಪ್ ಮೇಲೆ. ಆಮೇಲೆ ಜಿಪ್ಸಿ ಒಂದು, ಜೀಪ್ ಒಂದು ತುಂಬ ಇಷ್ಟ ನನಗೆ. ಯಾವುದಾದ್ರೂ ಒಂದು ತೊಗೊಳ್ಳೇಬೇಕು. ಬಟ್ ಇವಾಗ ಆಗಲ್ಲ, ನೋಡೋಣ ಫ್ಯೂಚರ್ಗೆ. ನಾನು ವಯಸ್ಸಾದ ಕಾಲಗಾದರೂ ಜೀಪ್ ಓಡಿಸೇ ಟ್ರೈ ಮಾಡ್ತೀನಿ. ಬಟ್ ಬಂದೆ ನಮ್ಮ ಏರಿಯಾ ಸರ್ಕಲಲ್ಲಿ ರೌಂಡ್ ಹಾಕೊಂಡು ಮತ್ತೆ ರಿಟರ್ನ್ ಹೋಗೋಣ. ಆ್ಯಕ್ಚುಲಿ ಚೆನ್ನಾಗಿ ಕೇಳಿಸುತ್ತೆ ಅಂದ್ಕೊಂಡಿದ್ದೀನಿ, ಸ್ಲೋ ಆಗಿ ಹೋಗ್ತಾಯಿದ್ದೀನಿ ಕೇಳಿಸ್ಬೇಕಂತಾನೆ. ಫಸ್ಟ್ ಟೈಮ್ ಅಲ್ವಾ 2 ವೀಲರಲ್ಲಿ ಫಿಟ್ ಮಾಡಿದ್ದು, ಅದಕ್ಕೆ ಕರೆಕ್ಟಾಗಿ ನನಗೂ ಗೊತ್ತಿಲ್ಲ. ಮೈಕ್ ಫಿಟ್ ಮಾಡೋಕ್ಕೆ, ಅಡಾಪ್ಟರ್ ಫಿಟ್ ಮಾಡೋಕ್ಕೆ ಅರ್ಧ ಅವರ್ ಆಗೋಯ್ತು ನನಗೆ. ಫಿಟ್ ಮಾಡೋಕ್ಕೆ ಗೊತ್ತಿಲ್ಲದೆ ಹಿಂಗೆ ಕಷ್ಟ ಬಿದ್ದು ಫಿಟ್ ಮಾಡಿದೆ. ಸೊ ಗೈಸ್ ನೋಡಿ, ಇವತ್ತು ಗಾಡಿಗೆ ಹೋಗಿಲ್ಲ ನಾನು, ಡ್ಯೂಟಿ ಮಾಡಿಲ್ಲ. ಡ್ಯೂಟಿ ಮಾಡಿದರೆ ನಾನು ಈ ಥರ ಓಡಿಸ್ತಾಯಿದ್ದೆ. ಮುಂದೆ ಹೋಯ್ತವ್ರು ನೋಡಿ ಅಣ್ಣವರು, ಈ ಥರ ಹೋಗ್ತಾಯಿದ್ದೆ. ಸೊ ಅದು ನನ್ನ ಗಾಡಿದು ಬೇರೆ ಬ್ಲಾಗ್ ಡೈಲಿ ಮಾಡೋಕ್ಕಾಗ್ತಾಯಿಲ್ಲ. ವೀಡಿಯೋಸು ಡೈಲಿ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀನಿ, ಆಗ್ತಾಯಿಲ್ಲ. ಬಟ್ ಅದು ವೀಡಿಯೋ ಮಾಡೋದಕ್ಕಿಂತ ಸಾಯಂಕಾಲ ನೈಟ್ ಬಂದು ಅದೆಲ್ಲ ವೀಡಿಯೋ ಎಲ್ಲ ಎಡಿಟ್ ಮಾಡಿ ಹಾಕೋದಕ್ಕೆ 1 ಅವರ್ ಮೇಲಾಗೋಯ್ತದೆ. ಅದೇ ಬೇಜಾರು. ನಾನು ಬರೋದೇ 8 ಗಂಟೆ 9 ಆಗುತ್ತಾ. ಅದಾದ ನಂತರ ಅದಕ್ಕೆ 1 ಅವರ್ 2 ಅವರ್ ಟೈಮ್ ಹಿಡಿಯುತ್ತದೆ. ಅದಕ್ಕೆ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ಹಾಕ್ತೀನಿ, ಆದಷ್ಟು ಹಾಕ್ತೀನಿ. 2 ದಿನಕ್ಕೆ ಒಂದ್ಸತಿ ಹಾಕ್ತಾಯಿದ್ದೀನಿ. ಡೈಲಿ ಹಾಕ್ಬೇಕಂತ ಟ್ರೈ ಮಾಡ್ತಾಯಿದ್ದೀನಿ, ಆಗ್ತಾಯಿಲ್ಲ. ಇನ್ನು ಮುಂದೆ ಹಾಕ್ತೀನಿ, ಟೈಮ್ ತೊಗೊಂಡಾದರೂ ಹಾಕ್ತೀನಿ ವೀಡಿಯೋ. ನೋಡೋಣ ಗೈಸ್. ಬಟ್ ಇನ್ಮೇಲೆ ಹಾಕ್ತೀನಿ ನಮ್ಮ ಗಾಡಿ ವೀಡಿಯೋಗಳು, ಡೈಲಿ ಬ್ಲಾಗ್ ಮಾಡ್ತೀನಿ ಆಟೋದು. ಏನು ಮಾಡೋಕ್ಕಾಗಲ್ಲ, ಒಂದೊಂದು ದಿನ ಮಿಸ್ ಆಗುತ್ತೆ. ಸೊ ನನ್ನ ಗಾಡಿ ಇದು ನಮ್ಮ ಬಾಮೈದನ ಗಾಡಿ. ಇವಾಗ ಬ್ಲಾಗ್ ಮಾಡಿದ್ದು ಇದರಲ್ಲೇ. ಬಟ್ ನನ್ನ ಗಾಡಿ ಬಂದು ಒಳಗಡೆ ಇದೆ, ಮನೆ ಒಳಗಿದೆ. ಅಲ್ಲಿ ನೋಡಿ ಒಳಗೆ ಇಕ್ಕಿದ್ದೀನಿ. 2 ಗಾಡಿ ಅಂತ ಯೂಸ್ ಮಾಡೋದು ಅಂದ್ಬಿಟ್ಟು 1 ಗಾಡಿ ಒಳಗೆ ಇಕ್ಕಿದ್ದೀನಿ. ನನ್ನ ಗಾಡಿ ಮಾತ್ರ, ಈ ಗಾಡಿ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ಸರಿ ಗೈಸ್, ಆಯ್ತು, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್.